ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಕಡ್ಲಿಬೇಳೆ ಚಟ್ನಿ ಪುಡಿ ಹೆಂಗೆ ಮಾಡೋದಂತ ನೋಡೋಣಂತ. ಸೊ ಫಸ್ಟಿಗೆ ನಾನಿಲ್ಲಿ ಒಂದು ಪ್ಯಾನ್ ಅಥವಾ ಒಂದು ಪಾತ್ರೆ ಒಳಗೆ 1 ಕಪ್ ಅಷ್ಟು ಕಡ್ಲಿಬೇಳೆ, ಅದು ಸೇಮ್ ಕಪ್ಪಿಂದ 1 ಕಪ್ ಅಷ್ಟು ಉದ್ದಿನಬೇಳೆ ತೊಗೊಂಡೇನಿ. ಸೊ ಎರಡನ್ನೂ ಆಯಿಲ್ ಹಾಕ್ದೇನೆ ಜಸ್ಟ್ ಡ್ರೈ ರೋಸ್ಟ್ ಮಾಡ್ಕೋಬೇಕು, ಹುರ್ಕೋಬೇಕು. ನಿಮಗೆ ಗೊತ್ತಾಗ್ತದೆ, ಒಂದು 10-15 ನಿಮಿಷ, 10 ನಿಮಿಷದ ಮೇಲೆನೇ ಹುರ್ಕೋಬೇಕು ನೀವು. ಸೊ ಅದೊಂಥರ ಕಡ್ಲಿಬೇಳೆ ಉದ್ದಿನಬೇಳೆ ಹುರಿದಾದ್ಮೇಲೆ ಒಂಥರ ಸ್ಮೆಲ್ ಬರ್ತದೆ. ಸೊ ಅಲ್ಲಿ ತನಕ ಚೆಂದಾಗ ಹುರ್ಕೋಬೇಕು. ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು, ಜೋರು ಇಟ್ಕೋಬೇಡ್ರಿ, ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಹುರ್ಕೋರಿ. ಸೊ ಇದೆಲ್ಲ ಹೊರಿಯೋತನ ಇನ್ನೂ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕನ್ ಕ್ಲಿಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ನೋಡ್ರಿ, ಈಗ ಕಡ್ಲಿಬೇಳೆ ಮತ್ತು ಉದ್ದಿನಬೇಳೆ ಒಂದು ಸ್ವಲ್ಪ ಕೆಂಪಗೆ ಹುರಿದಾವ. ಸೊ ಈಗ ನಾವು ಅದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಅಂತ. ಈಗ ಅದ ಸೇಮ್ ಪ್ಯಾನ್ ಒಳಗೆ ಜಸ್ಟ್ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಇಲ್ಲಿ ನಾನು 2 ಸ್ಪೂನಷ್ಟು ಧನಿಯಾ ಕಾಳು ಅಂದ್ರೆ ಕೊತ್ತಂಬರಿ ಬೀಜ, ಆಮೇಲೆ 2 ಸ್ಪೂನಷ್ಟು ಜೀರಿಗೆ ತೊಗೊಂಡೀನಿ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡೀನಿ. ಕರಿಬೇವು, ಕೊಬ್ಬರಿ, ಒಣ ಕೊಬ್ಬರಿ ತುರಿದಿದ್ದು, ಇದು ಒಂದು 3 to 4 ಟೇಬಲ್ ಸ್ಪೂನ್ ಅಷ್ಟದ. ಸೊ ಇದನ್ನೆಲ್ಲ ಈ ಥರ ಹುರ್ಕೋಬೇಕು. ಇದು ನಿಮ್ಗೆ ಗೊತ್ತಾಗ್ತದೆ, ಘಮ್ಮಂತ ವಾಸನೆ ಬರ್ತದೆ. ನೀವು ಹುರ್ಕೊಳ್ಳಿಗತ್ತಂಗೆ ಒಂದು 4 to 5 ಮಿನಿಟ್ಸ್ ಹುರ್ಕೊಂಡಾಗ. ನೋಡ್ರಿ, ಇದು ಹುರ್ಕೊಳ್ಳೋದಾತೀಗ. ಸೊ ಈಗ ನಾವು ಇದು ಹುರ್ಕೊಂಡಿದ್ದು, ಆಮೇಲೆ ಕಡ್ಲಿಬೇಳೆ ಇವೆಲ್ಲ ಹುರ್ಕೊಂಡಿದ್ದು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಈ ಥರ ಒಂದು ಜಾರ್ ಒಳಗೆ ಫಸ್ಟು ಕಡ್ಲಿಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೋಬೇಕು. ಪೂರ್ತಿ ತಣ್ಣಗಾಗ್ಲಿಕ್ಕೆ ಬಿಡ್ರಿ, ಅದಾದ್ಮೇಲೆ ನೀವು ಮಿಕ್ಸಿ ಮಾಡ್ಕೊರಿ. ಸೊ ಇದಕ್ಕೆ ನಾವು ಹುರ್ಕೊಂಡಿದ್ದಂಥ ಹುಣಸೆಹಣ್ಣು, ಜೀರಿಗೆ, ಧನಿಯಾ ಕಾಳು, ಕರಿಬೇವು, ಆಮೇಲೆ ಕೊಬ್ಬರಿ ಹಾಕ್ಲಿಕತ್ತೀನಿ. ಈಗ ಇದಕ್ಕೆ ನಾವು ಎಷ್ಟು ಹುಣಸೆಹಣ್ಣು ತೊಗೊಂಡಿದ್ವಲ್ಲ ಅಷ್ಟು ಬೆಲ್ಲ ತೊಗೊಳಿಗತ್ತೀನಿ ನಾನು. ನಿಮ್ಗೆ ಸ್ವೀಟ್ ಬೇಕಂದ್ರೆ ಇನ್ನೂ ಜಾಸ್ತಿ ಬೆಲ್ಲ ಹಾಕೋಬೋದು, ಅಥವಾ ಹುಳಿ ಬೇಕಂದ್ರೆ ಸ್ವಲ್ಪ ಕಡಿಮೆ ಬೆಲ್ಲ ಹಾಕೋಬೋದು. ಆಮೇಲೆ ನೀವು ಈಗೇನು ಸೆಕೆಂಡ್ ಸ್ಟೆಪ್ ಹುರ್ಕೊಂಡ್ರಲ್ಲ ಧನಿಯಾ ಕಾಳು ಜೀರಿಗೆ, ಅದೇ ಟೈಮ್ನಾಗ ನೀವು ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೋಬೋದು. ಸೊ ಅವಾಗ ನೀವು ಖಾರ ಪುಡಿ ಹಾಕೋ ಜರೂರತ್ತಿಲ್ಲ. ಇಲ್ಲಿ ನಾನು ಅದನ್ನ ಹಾಕ್ಕೊಂಡಿಲ್ಲ ಅನ್ನೋದು ಖಾರ ಪುಡಿ, 2 ಟೇಬಲ್ ಸ್ಪೂನ್ ಅಷ್ಟು ಖಾರ ಪುಡಿ, ಉಪ್ಪು, ಆಮೇಲೆ ಇಂಗು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಿಕೊಂಡೆ. ನೋಡ್ರಿಲ್ಲೇ ಫೈನ್ ಪೌಡರ್ ಆಯಿತು. ನಾನು ಗ್ರೈಂಡ್ ಮಾಡ್ಕೊಂಮೇಲೆ ಟೇಸ್ಟ್ ಮಾಡಿದಾಗ ನಂಗೆ ಒಂಚೂರು ಉಪ್ಪು ಕಡಿಮೆ ಅನ್ನಿಸ್ತು. ಸೊ ಹೀಗಾಗಿ ನಾನು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ. ಆವಾಗ ಅದು ಕರೆಕ್ಟ್ ಆಯ್ತು. ನೋಡ್ಬೋದು ನೀವಿಲ್ಲೇ ಕಡಲೆಬೇಳೆ ಉದ್ದಿನಬೇಳೆ ಚಟ್ನಿ ಪುಡಿ ರೆಡಿ ಆಯಿತು. ಇದನ್ನು ನೀವು ಚಪಾತಿ, ದೋಸೆ, ಇಡ್ಲಿ ಎಲ್ಲದ್ರ ಜೊತೆಗೂ ತಿನ್ಬೋದು, ಟೇಸ್ಟ್ ಆಗಿರ್ತದೆ. ನಮ್ಮ ಸೈಡೆಲ್ಲ ಉತ್ತರ ಕರ್ನಾಟಕ ಸೈಡ್ ಉಪ್ಪಿಟ್ಟು ಅವಲಕ್ಕಿ ಜೊತೆಗೆಲ್ಲ ತಿಂತೇವೆ ನಾವು. ಸೊ ಟ್ರೈ ಮಾಡಿ ಹೆಂಗಾಗಿತ್ತು ಅಂತ ಹೇಳ್ರಿ.